ಎವ್ರಿವನ್, ನಾನು ನಿಮ್ಮ ಹರಿಣಿ. ಸೊ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇದು ನನ್ನ 2ನೇ ವ್ಲಾಗ್ ಆಗಿರುತ್ತೆ ಯೂಟ್ಯೂಬಲ್ಲಿ. ಸೊ ಈ ವ್ಲಾಗ್ನ ನಾನು ನೆಕ್ಸಸ್ ಸೆಂಟರ್ ಸಿಟಿ ಮಾಲ್ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೈಸೂರಿಂದ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೀವು ಮೋಸ್ಟ್ಲಿ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿರ್ತೀರಾ ಅಂದ್ಕೊಳ್ತೀನಿ. ಸೊ ಇದು ನನ್ನ ಯೂಟ್ಯೂಬಲ್ಲಿ ಮೊದಲನೇ ಪ್ರಯತ್ನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಾನು ನನ್ನ ಮಕ್ಕಳನ್ನ ಹಾಗೂ ನನ್ನ ಫ್ರೆಂಡ್ನ ಕರ್ಕೊಂಡು ಶೂಟಿಗೆ ಅಂತ ಬಂದಿದ್ದೆ. ಇಲ್ಲಿ 360 ಡಾಮ್ ಅಂತ ಒಂದು 3D ಇಮೇಜ್ ಇರುವಂತಹ ಒಂದು ಪಿಕ್ಚರ್ನ ಪ್ರೊಜೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಈ ಡಾಮ್ ಒಳಗಡೆ ಏನು ಅಂತ ಅಂದರೆ, ಸೊ 3D ಪಿಕ್ಚರ್ಸ್ನ ಪ್ರೊಜೆಕ್ಟ್ ಮಾಡ್ತಾರೆ. ಹೇಗಿರುತ್ತೆ ಅಂತ ಅಂದರೆ, ಆಸ್ ದೋ ನೀವೇ ಆ ಈಗ ಫಾರ್ ಎಕ್ಸಾಂಪಲ್ ಅಲಾವುದ್ದೀನ್ ಲ್ಯಾಂಪ್ ಇರುತ್ತಲ್ವ, ಅದನ್ನು ನೋಡಬೇಕಾದ್ರೆ ಮತ್ತು ಕ್ವಾಂಟಮ್ ವರ್ಡ್ ಇರ್ಬೋದು, ಬ್ಲ್ಯಾಕ್ ಹೋಲ್, ಇದನ್ನೆಲ್ಲ ನೋಡಬೇಕಾದ್ರೆ ಹೇಗೆ ನಾವು ಅಲ್ಲಿದ್ದರೆ ಹೇಗಿರುತ್ತೋ ಅದೇ ಫೀಲ್ ಬರುತ್ತೆ ಇದ್ರೊಳಗಡೆ ಹೋದಾಗ, ಆಯಿತಾ. ಸೊ ಹಾಗಾಗಿ ಇದನ್ನು ಶೂಟ್ಗೋಸ್ಕರ ಕರೆದಿದ್ರು, ಬಂದಿದ್ದೆ. ಈ ಪಿಕ್ಚರಲ್ಲಿ ನೋಡ್ಬೋದು ಇದು ಹೇಗಿದೆ ಅಂತ. ನೋಡಿ, ನಾವು ಆಸ್ದು ಅದ್ರ ಜೊತೆಗೇ ಒಳಗಡೆ ಹೋಗ್ತಾ ಇದ್ದೀವೇನೋ ಅನ್ನುವಂಥ ಒಂದು ಫೀಲ್ ಬರುತ್ತೆ ನೀವು ಕಾನ್ಸಂಟ್ರೇಟೆಡ್ ಮಾಡ್ತಾ ಇದ್ದಾಗ. ಇನ್ನು ನಾನು ನನ್ನ ಮಕ್ಕಳ ಜೊತೆ ಕರ್ಕೊಂಡು ಹೋಗಿದ್ದೆ. ಅಪ್ಪ ಅವ್ರನ್ನ ಕೇಳಬೇಕಾ, ತುಂಟರು ಇಬ್ಬರು ಕೂಡ, ಅವರಿಬ್ಬರು ಕ್ಲಾಸ್ಮೇಟ್ಸು. ಸೊ ತುಂಬ ತುಂಟರು, ಅವ್ರಿಗೂ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ ಸರಿಗೆ. ಸೊ ಇದನ್ನು ಶೂಟ್ ಮಾಡಿಕೊಂಡು ನಾವು ಹಾಗೆ ಮಾಲ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಂತ ಬಂದ್ವಿ. ಸೊ ನಾನು ಸ್ನಾನ ಮಾಡಿ ಬಂದಿದ್ದರಿಂದ ಸ್ವಲ್ಪ ಶೀತ ಆಗಿತ್ತು. ಸೊ ಹಾಗಾಗಿ ಅಂತ ಮಾಡ್ತಾಯಿದ್ದೆ. ಸೊ ನಾವು ಇಲ್ಲಿಂದನೇ ಕೆಳಗಡೆ ಲಾಯಲ್ ವರ್ಲ್ಡ್ ಇದೆ ಅಲ್ವಾ, ಅಲ್ಲಿ ಹೋದ್ವಿ. ಅಲ್ಲಿ ಒಂದು ಬ್ರೆಡ್ಡಿಂದ ಐಟಮ್ ತುಂಬ ಚೆನ್ನಾಗಿ ಸಿಗುತ್ತೆ, ಅದನ್ನು ತಿನ್ನೋಣ ಅಂತ ಹೋದ್ವಿ. ಆದರೆ ಅದನ್ನು ತಿನ್ನೋಕ್ಕಾಗಲಿಲ್ಲ. ಇಲ್ಲಿ ಶೂಟ್ ಮಾಡೋಣ ಅಂದ್ಕೊಂಡೆ, ಬಟ್ ಇಲ್ಲಿ ಶೂಟ್ ಮಾಡಬಾರ್ದು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಶೂಟ್ ಮಾಡ್ತಾ ಇಲ್ಲ. ಅಲ್ಲಿ ಸ್ವಲ್ಪ ಪೇಸ್ಟ್ರೀಸ್ ಮತ್ತು ಚಿಕನ್ ರೋಲ್ ಎಲ್ಲ ತಿನ್ಕೊಂಡು ವಾಪಸ್ ಬರಬೇಕಾದ್ರೆ ಹಾಗೆ ಮೈಸೂರು ಅರಮನೆದು ಒಂದು ಚಿಕ್ಕ ಗ್ಲಿಮ್ಸ್ ತೊಗೊಂಡೆ. ಸೊ ನಿಮಗೂ ನೋಡಿದ್ರೆ ಖುಷಿ ಆಗ್ಬೋದು ಅಂತ ಆಟೋ ಬುಕ್ ಮಾಡಿಕೊಂಡು ಬರ್ತಾ ಇದ್ವಿ ನಾವು. ಚೆನ್ನಾಗಿತ್ತು, ಗಾಳಿ ತಂಪಾಗಿತ್ತು ಅಂತ ಅನ್ನಿಸ್ತಿತ್ತು. ಸೊ ಅಲ್ಲಿಂದ ಇನ್ನು ನಾವು ಮನೆಗೆ ಬಂದ್ವಿ. ಐ ಥಿಂಕ್ ಮನೆಗೆ ಬಂದು ಐಶಾನಿ ಅವ್ರನ್ನ ಮತ್ತು ಅವ್ರ ಅಮ್ಮನ್ನ ಡ್ರಾಪ್ ಮಾಡೋಕ್ಕೆ ಹೋದ್ವಿ. ಸೊ ಅಲ್ಲಿ ಹೋಗಬೇಕಾದ್ರೂ ಒಂದು ಪ್ರೊಸೆಷನ್ ಬರ್ತಾ ಇತ್ತು. ಇವಾಗ ನಿಮಗೆ ಗೊತ್ತಲ್ವ, ಗಣಪತಿ ಸೀಸನು, ಗಣಪತಿ ಹಬ್ಬ ಬೇರೆ ಆಗಿದೆ. ಎಲ್ಲ ಕಡೆ ಗಣಪತಿನ ನೀರಿಗೆ ಬಿಡೋ ಸಂಭ್ರಮದಲ್ಲೇ ಇರ್ತಾರೆ ಎಲ್ಲರೂ. ಸೊ ಮೊನ್ನೆ ಊರಿಂದ ಬರಬೇಕಾದ್ರೆ ನನ್ನ ಮಗ ಹೇಳ್ತಾ ಇದ್ದ, ಅಮ್ಮ ನಾನಿಲ್ಲಿ ಗಣಪತಿ ಪ್ರೊಸೆಷನ್ ಎಲ್ಲೇ ಸಿಕ್ಕಿದ್ರು ನಿಲ್ಲಿಸು, ನಾನು ಡ್ಯಾನ್ಸ್ ಮಾಡಬೇಕು ಅಂತ. ಸೊ ಹಾಗಾಗಿ ಡ್ಯಾನ್ಸ್ ಮಾಡ್ತಾನೇನೋ ಅಂದ್ಬಿಟ್ಟು ಆ ಪ್ರೊಸೆಷನ್ ನೋಡಿದ ತಕ್ಷಣ ನಾನು ನಿಲ್ಲಿಸಿದೆ. ಬಟ್ ಆದರೆ ಅವನು ನಾಚ್ಕೊಂಡೋ ಏನೋ ನನಗೆ ಗೊತ್ತಾಗಲಿಲ್ಲ, ಅವನು ಪ್ರೊಸೆಷನಲ್ಲಿ ಡ್ಯಾನ್ಸ್ ಮಾಡಲಿಲ್ಲ. ಬಟ್ ಐಶಾನಿಗೆ ತುಂಬ ಜೋಶ್ ಇತ್ತು, ನಾನು ಡ್ಯಾನ್ಸ್ ಮಾಡಬೇಕು ಅಂತ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಗಣಪತಿ ಬಪ್ಪ ಮೋರಿಯ ಅಂತ ಕೂಡ ಅವರಿಬ್ಬರು ಕೂಕೊಳ್ತಾ ಇದ್ರು. ಆದರೆ ಪುನರ್ವ ನಾಚಿಕೆಗೋ ಏನಕ್ಕೋ ಗೊತ್ತಿಲ್ಲ, ನನಗೆ ಡ್ಯಾನ್ಸ್ ಮಾಡ್ತಿರ್ಲಿಲ್ಲ. ಬಟ್ ಆ ತಮಟೆ ಬೀಡ್ಸು ಅದೆಲ್ಲ ನೋಡಿದ್ರೆ ಸೀರಿಯಸ್ ಆಗಿ ಎಲ್ಲರಿಗೆ ಕುಡಿಬೇಕು ಅಂತ ಅನಿಸುತ್ತೆ. ಇಲ್ಲಿ ಐಶಾನಿ ಪುನರ್ವನ ಹಿಡ್ಕೊಂಡು ಬಾ ಪುನರ್ವ ಡ್ಯಾನ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಬಟ್ ಆದರೆ ಅವ್ನು ಪುನರ್ವ ಹೋಗ್ತಾ ಇಲ್ಲ. ಬಟ್ ಐಶಾನಿಗೆ ಡ್ಯಾನ್ಸ್ ಮಾಡುವಂಥ ಮೂಡು. ಬಿಟ್ಟರೆ ಯಾರಾದರೂ ಒಂದಿಷ್ಟು ಜನ ಹೆಂಗಿಸಿದ್ರೆ ನಾನು ಕೂಡ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ ಡೆಫಿನೆಟಾಗಿ. ಬಿಕಾಸ್ ಆ ಒಂದು ಎನರ್ಜಿನ ನೋಡೋದೇ ಅನಿಸುತ್ತೆ ಎಲ್ಲರೂ ಡ್ಯಾನ್ಸ್ ಮಾಡಬೇಕು ಅಂತ. ಸೊ ನೋಡಿ, ಇಲ್ಲಿ ಕಾಲೇಜ್ ಮಕ್ಕಳುಗಳು, ಆ ಏರಿಯಾದಲ್ಲಿರುವಂಥ ಎಲ್ಲ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾವೆ ಅಂತ. ಸೊ ಸೂಪರಾಗಿರುತ್ತೆ ಅಲ್ವಾ. ಸೊ ಈ ಬೀಟ್ಸ್ ಸೌಂಡಿಗೆ ಅದಕ್ಕೆ ಸಖತ್ ಎಂಜಾಯ್ ಮಾಡ್ಬೋದು. ಇಲ್ಲಿ ಇವನು ಐಶಾನಿ ಕರೀತಾ ಇದ್ದಾಳೆ, ಇದು ಬರಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಇದೇ ಆಯಿತು ಸ್ವಲ್ಪ ಹೊತ್ತು. ಸೊ ಸ್ವಲ್ಪ ಹೊತ್ತು ನೋಡಿ ಅಟ್ಲೀಸ್ಟ್ ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟು ಅಲ್ಲೇ ನಾನು ಅವ್ರನ್ನ ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡಿದ್ದೆ. ಸೊ ನಿಲ್ಲಿಸ್ಕೊಂಡ್ಮೇಲೆ ಅವನಲ್ಲಿ ಡ್ಯಾನ್ಸು, ಗಣಪತಿ, ಆ ಪ್ರೊಸೆಷನ್ನು ಎಲ್ಲವನ್ನ ನೋಡಿದ. ಹೋಗೋ ದಾರಿಯಲ್ಲಿ ಕೂಡ ಒಂದಿಷ್ಟು ಗಣಪತಿಗಳನ್ನ ನಾನು ತೋರಿಸ್ಕೊಂಡು ಅವನಿಗೆ ಕರ್ಕೊಂಡು ಹೋದೆ. ಹಾಗೆ ಶೂಟ್ಗೆ ಹೋದಾಗ ಅಲ್ಲೆಲ್ಲ ಕ್ರೌಡ್ ಹೇಗಿದೆ ಅಂತ ನಾನು ಸ್ವಲ್ಪ ಇದು ಮಾಡಿಕೊಂಡೆ. ಅವ್ರ ರಿವ್ಯೂಸ್ ಕೂಡ ಕೇಳಿದೆ. ತುಂಬ ಚೆನ್ನಾಗಿದೆ ಈ 3D ಶೋ ಏನಿದೆ. ಇದು 3 ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿದೆ. ಸೊ ನೀವು ಕೂಡ ಹೋಗಿ, ನಿಮ್ಮ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗಿ. ನೀವೇನಾದ್ರು ದಸರಾಗೆ ಮೈಸೂರಿಗೆ ಬರ್ತಿದ್ರೆ ವಿಸಿಟ್ ಮಾಡೋದು ಮರಿಬೇಡಿ. ಹಾಗೆ ಅಲ್ಲಿ ಇದಕ್ಕೆ ಶೂಟ್ ಹೋದಾಗ ಕೆಲವರು ವ್ಯೂವರ್ಸ್ ಯಾರು ಬಂದಿದ್ರು ಒಂದಿಷ್ಟು ರಿವ್ಯೂ ತೊಗೊಂಡೆ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಈ ಮಗು ಕೂಡ ಇವತ್ತು ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಬಂದಿದ್ದಾರೆ ಒಂದು ಶೋಗೆ. ಅಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಶೋ ಇರುತ್ತೆ. ಒಂದು ಶೋ ನೋಡಿದಂತೆ ಇವತ್ತು, ಮತ್ತೆ ನಾನು ನೆಕ್ಸ್ಟು ಕರ್ಕೊಂಬರಬೇಕು ಅಂತ ಹೇಳಿ ಅವ್ರು ರಿವ್ಯೂ ಕೊಡ್ತಾಯಿದ್ರು. ಸೊ ಇದೊಂದು ಕ್ಲಿಪ್ಪಿಂಗ್ ನಿಮಗೂ ಕೂಡ ಸಹಾಯ ಆಗ್ಬೋದು ಅಂತ ಹೇಳಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.